ಅಧ್ಯಾಯ 74 ಬ್ರಹ್ಮಚರ್ಯ ಆಶ್ರಮ ಮತ್ತು ವಿದ್ಯಾರ್ಥಿ ಜೀವನ. ಸುತಾಜಿ ಈಗ ಜೀವನದ ಮೊದಲ ಹಂತವಾದ ಬ್ರಹ್ಮಚರ್ಯ ಆಶ್ರಮದ ನಿಯಮಗಳನ್ನು ವಿವರಿಸಿದರು. ಅವರು ಹೇಳಿದರು, ಓ ಋಷಿಮುನಿಗಳೇ, ಮಾನವ ಜೀವನವು ಒಂದು ಕಟ್ಟಡದಂತೆ ಮತ್ತು ಬ್ರಹ್ಮಚರ್ಯವು ಅದರ ಅಡಿಪಾಯ. ಅಡಿಪಾಯ ದುರ್ಬಲವಾಗಿದ್ದರೆ ಕಟ್ಟಡವು ಕುಸಿಯುತ್ತದೆ. ಉಪನಯನ ಸಮಾರಂಭದ ನಂತರ ಮಗು ಮತ್ತೆ ಜನಿಸುತ್ತದೆ. ಆದ್ದರಿಂದ ಅವನನ್ನು ದ್ವಿಜ, 2 ಬಾರಿ ಜನಿಸಿದವನು ಎಂದು ಕರೆಯಲಾಗುತ್ತದೆ. ವಿದ್ಯಾರ್ಥಿ ಜೀವನವು ಕಠಿಣ ಜೀವನ. ಅವನು ಸೂರ್ಯೋದಯಕ್ಕೆ ಮೊದಲು ಎಚ್ಚರಗೊಂಡು ಸೂರ್ಯನಿಗೆ ನಮಸ್ಕರಿಸಬೇಕು. ಅವನು ಸುಗಂಧ ದ್ರವ್ಯ, ಹೂಮಾಲೆಗಳು ಮತ್ತು ರುಚಿಕರವಾದ ಆಹಾರದಂತಹ ಐಷಾರಾಮಿಗಳನ್ನು ತ್ಯಜಿಸಬೇಕು. ಪ್ರಾಚೀನ ಗುರುಕುಲಗಳಲ್ಲಿ ರಾಜನ ಮಗನಾಗಲಿ ಅಥವಾ ಬಡವನಾಗಲಿ ಎಲ್ಲರೂ ಭಿಕ್ಷೆ ಬೇಡಬೇಕಾಗಿತ್ತು ಎಂದು ಸೂತ್ಜಿ ವಿವರಿಸಿದರು. ಇದು ವಿದ್ಯಾರ್ಥಿಯ ಮನಸ್ಸಿನಿಂದ ನಾನು ಶ್ರೇಷ್ಠ ಎಂಬ ಅಹಂಕಾರವನ್ನು ತೊಡೆದುಹಾಕುವುದಾಗಿತ್ತು. ಭಿಕ್ಷೆ ಬೇಡುವುದು ಅವನನ್ನು ವಿನಮ್ರನನ್ನಾಗಿ ಮಾಡುತ್ತದೆ. ತನ್ನ ಗುರುವಿನ ಸೇವೆ ಅವನ ಅಂತಿಮ ಕರ್ತವ್ಯ. ಗುರು ನಿದ್ರಿಸಿದ ನಂತರ ಮಲಗುವುದು ಮತ್ತು ಗುರು ಎಚ್ಚರಗೊಳ್ಳುವ ಮೊದಲು ಎಚ್ಚರಗೊಳ್ಳುವುದು ಅವನ ನಿಯಮವಾಗಿರಬೇಕು. ಅವನು ತನ್ನ ಇಂದ್ರಿಯಗಳ ಮೇಲೆ, ವಿಶೇಷವಾಗಿ ಲೈಂಗಿಕ ಬಯಕೆಯ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿರಬೇಕು, ಏಕೆಂದರೆ ಈ ಶಕ್ತಿಯು ಅವನನ್ನು ಅದ್ಭುತನನ್ನಾಗಿ ಮಾಡುತ್ತದೆ. ಬ್ರಹ್ಮಚರ್ಯವು ಮದುವೆಯಾಗದಿರುವುದು ಮಾತ್ರವಲ್ಲ, ಬ್ರಹ್ಮದಲ್ಲಿ ಅಂದರೆ ದೇವರು ಮತ್ತು ಜ್ಞಾನದಲ್ಲಿ ಅಲೆದಾಡುವುದರ ಬಗ್ಗೆ. ಅವನು ಸೋಮಾರಿತನವನ್ನು ತನ್ನ ಶತ್ರುವೆಂದು ಪರಿಗಣಿಸಬೇಕು. ಈ ಯೌವನದ ವರ್ಷಗಳಲ್ಲಿ ಕಠಿಣತೆಯನ್ನು ಅಭ್ಯಾಸ ಮಾಡುವ ವಿದ್ಯಾರ್ಥಿಯು ತನ್ನ ಜೀವನದುದ್ದಕ್ಕೂ ಚಿನ್ನದಂತೆ ಹೊಳೆಯುತ್ತಾನೆ ಎಂದು ಸೂತ್ಜಿ ಹೇಳುತ್ತಾರೆ. ಕಠಿಣ ಪರಿಶ್ರಮದ ಮೂಲಕ ಜ್ಞಾನವನ್ನು ಪಡೆಯಲಾಗುತ್ತದೆ. ಸುಖದಲ್ಲಿ ಬದುಕುವವರು ಜ್ಞಾನವನ್ನು ಪಡೆಯುವುದಿಲ್ಲ ಮತ್ತು ಜ್ಞಾನವನ್ನು ಬಯಸುವವರು ಸಂತೋಷವನ್ನು ಕಂಡುಕೊಳ್ಳುವುದಿಲ್ಲ. ಜೀವನದಲ್ಲಿ ಕಬ್ಬಿಣವು ಹದಗೊಂಡು ಉಕ್ಕಾಗಿ ರೂಪಾಂತರಗೊಳ್ಳುವ ಸಮಯ ಇದು. ಸುಖವನ್ನು ಬಯಸುವವರು ಜ್ಞಾನವನ್ನು ತ್ಯಜಿಸಬೇಕು ಮತ್ತು ಜ್ಞಾನವನ್ನು ಬಯಸುವವರು ಏಕಕಾಲದಲ್ಲಿ ಸಂತೋಷವನ್ನು ಪಡೆಯಬಹುದಿಲ್ಲ. ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ಅತ್ಯಂತ ಕಠಿಣವಾದ ಪರೀಕ್ಷೆ ಪ್ರಾರಂಭವಾಗುತ್ತದೆ. ಋಷಿಗಳು ಇದನ್ನು ಎಲ್ಲಾ ಆಶ್ರಮಗಳ ರಾಜ ಎಂದು ಏಕೆ ಕರೆದಿದ್ದಾರೆ? ಮದುವೆಯ ನಿಜವಾದ ಅರ್ಥವೇನು? ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 75 ಗೃಹಸ್ಥಾಶ್ರಮ ಮತ್ತು ವಿವಾಹ ಸಮಾರಂಭ. ಸುತಾಜಿ ಗೃಹಸ್ಥನ ಜೀವನವನ್ನು ಅತ್ಯಂತ ಉದಾತ್ತ ಮತ್ತು ಕಷ್ಟಕರವೆಂದು ವಿವರಿಸಿದರು. ಅವರು ಹೇಳಿದರು, ಓ ಋಷಿಗಳೇ, ಎಲ್ಲಾ ನದಿಗಳು ಅಂತಿಮವಾಗಿ ಸಾಗರಕ್ಕೆ ಹರಿಯುವಂತೆಯೇ ಬ್ರಹ್ಮಚಾರಿ, ವ್ಯಾಪಾರಿ ಮತ್ತು ಸನ್ಯಾಸಿ ಎಲ್ಲರೂ ಆಹಾರ ಮತ್ತು ಆಶ್ರಯಕ್ಕಾಗಿ ಗೃಹಸ್ಥನ ಮೇಲೆ ಅವಲಂಬಿತರಾಗಿದ್ದಾರೆ. ಆದ್ದರಿಂದ ಗೃಹಸ್ಥನ ಆಶ್ರಮವು ಸಮಾಜದ ಬೆನ್ನೆಲುಬಾಗಿದೆ. ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಒಬ್ಬ ವ್ಯಕ್ತಿಯು ಮದುವೆಯಾಗಿ ಗೃಹಸ್ಥನ ಜೀವನವನ್ನು ಪ್ರವೇಶಿಸಬೇಕು. ಮದುವೆ ಎಂದರೆ ಕೇವಲ ಕಾಮತೃಪ್ತಿಯಲ್ಲ, ಬದಲಾಗಿ ಪೂರ್ವಜರಿಗೆ ನೈವೇದ್ಯ ಅರ್ಪಿಸುವ ಮಕ್ಕಳನ್ನು ನೀಡುವ ಪವಿತ್ರ ತ್ಯಾಗ. ಮದುವೆ ಒಂದೇ ವಂಶಾವಳಿ ಮತ್ತು ಉತ್ತಮ ನಡವಳಿಕೆಯ ಕುಟುಂಬದಲ್ಲಿ ನಡೆಯಬೇಕು ಎಂದು ಸುತಾಜಿ ವಿವರಿಸಿದರು. ಅವರು 8 ರೀತಿಯ ವಿವಾಹಗಳನ್ನು ಸಹ ಉಲ್ಲೇಖಿಸಿದ್ದಾರೆ. ಅವುಗಳಲ್ಲಿ ಬ್ರಹ್ಮ ವಿವಾಹ ಅಂದರೆ ತಂದೆಯಿಂದ ಮಗಳನ್ನು ಗೌರವಯುತವಾಗಿ ಕೊಡುವುದು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ. ಹೆಂಡತಿ ಕೇವಲ ಮನೆಯಲ್ಲಿ ಸೇವಕಿಯಲ್ಲ, ಬದಲಾಗಿ ಜೀವನ ಸಂಗಾತಿ. ಅವಳಿಲ್ಲದೆ ಯಾವುದೇ ಧಾರ್ಮಿಕ ಕಾರ್ಯವೂ ಪೂರ್ಣಗೊಳ್ಳುವುದಿಲ್ಲ. ಒಂದು ಬಂಡಿ ಒಂದೇ ಚಕ್ರದಿಂದ ಓಡಲು ಸಾಧ್ಯವಾಗದಂತೆಯೇ ಹೆಂಡತಿ ಇಲ್ಲದೆ ಮನೆಯು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ತನ್ನ ಮನೆಗೆ ಬರುವ ಅತಿಥಿಗಳನ್ನು ದೇವರಂತೆ ನಡೆಸುವುದು ಗೃಹಸ್ಥನ ಕರ್ತವ್ಯ. ಅವನು ಸ್ವತಃ ಹಸಿವಿನಿಂದ ಇರಬೇಕು, ಆದರೆ ಯಾರೂ ತನ್ನ ಮನೆ ಬಾಗಿಲಿನಿಂದ ಹಸಿವಿನಿಂದ ಹೋಗಬಾರದು. ಅವನು ಹಣ ಸಂಪಾದಿಸಬೇಕು, ಆದದಾಗಿ ಧರ್ಮದ ಮಾರ್ಗದ ಮೂಲಕ. ಲಕ್ಷ್ಮಿ ಕೋಪದಲ್ಲಿ ತನ್ನ ಹೆಂಡತಿಯನ್ನು ಗೌರವಿಸದ ಗೃಹಸ್ಥನ ಮನೆಯಿಂದ ಹೊರಡುತ್ತಾಳೆ ಎಂದು ಸುತಾಜಿ ಎಚ್ಚರಿಸಿದ್ದಾರೆ. ಈ ಆಶ್ರಮವು ಒಂದು ರೀತಿಯ ತಪಸ್ಸು, ಏಕೆಂದರೆ ಇಲ್ಲಿ ಒಬ್ಬ ವ್ಯಕ್ತಿಯು ತನಗಾಗಿ ಅಲ್ಲ, ತನ್ನ ಕುಟುಂಬ ಮತ್ತು ಸಮಾಜಕ್ಕಾಗಿ ಬದುಕಬೇಕು. ಕುಟುಂಬ ಜೀವನವು ಆನಂದದ ಬಗ್ಗೆ ಅಲ್ಲ, ತ್ಯಾಗ ಮತ್ತು ಜವಾಬ್ದಾರಿಯ ಬಗ್ಗೆ. ನೀವು ಗೃಹಸ್ಥರಾಗಿದ್ದೀರಿ. ಈಗ ನೀವು ನಿಮ್ಮ ದಿನವನ್ನು ಹೇಗೆ ಪ್ರಾರಂಭಿಸಬೇಕು? ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಅಂಗೈಗಳನ್ನು ನೋಡುವುದರಿಂದ ನಿಮ್ಮ ಹಣೆಬರಹ ಬದಲಾಗಬಹುದು ಎಂದು ನಿಮಗೆ ತಿಳಿದಿದೆಯೇ? ಮುಂದಿನ ಅಧ್ಯಾಯದಲ್ಲಿ ದೈನಂದಿನ ದಿನಚರಿಯ ಮಾಂತ್ರಿಕ ವಿಜ್ಞಾನವನ್ನು ಆಲಿಸಿ. ಅಧ್ಯಾಯ 76 ಆದರ್ಶ ದೈನಂದಿನ ದಿನಚರ್ಯೆ ಮತ್ತು ಬೆಳಗಿನ ಜಾಗೃತಿ. ನಮ್ಮ ದೈನಂದಿನ ದಿನಚರಿಯಲ್ಲಿ ಅಡಗಿರುವ ಯಶಸ್ವಿ ಮತ್ತು ಆರೋಗ್ಯಕರ ಜೀವನದ ರಹಸ್ಯವನ್ನು ಸುತ್ಜಿ ಈಗ ಬಹಿರಂಗಪಡಿಸುತ್ತಾರೆ. ಅವರು ಹೇಳಿದರು, ಓ ಋಷಿಗಳೇ,
ಸೂರ್ಯನನ್ನು ಜಾಗೃತಗೊಳಿಸುವವನು, ಅಂದರೆ ಸೂರ್ಯೋದಯಕ್ಕೆ ಮೊದಲು ಎಚ್ಚರಗೊಳ್ಳುವವನು ವಿಜಯಶಾಲಿಯಾಗಿದ್ದಾನೆ. ಆದರೆ ಸೂರ್ಯನಿಂದ ಜಾಗೃತನಾದವನು ಅನಾರೋಗ್ಯ ಮತ್ತು ಬಡವನಾಗಿರುತ್ತಾನೆ. ಗೃಹಸ್ಥನು ಬ್ರಹ್ಮಮುಹೂರ್ತದ ಸಮಯದಲ್ಲಿ ಹಾಸಿಗೆಯಿಂದ ಹೊರಡಬೇಕು. ಎಚ್ಚರವಾದ ನಂತರ ನೀವು ಮಾಡಬೇಕಾದ ಮೊದಲ ಕೆಲಸವೆಂದರೆ ನಿಮ್ಮ ಅಂಗೈಗಳನ್ನು ಒಟ್ಟಿಗೆ ನೋಡುವುದು, ಏಕೆಂದರೆ ಲಕ್ಷ್ಮಿ ಅಂಗೈಗಳ ಮುಂಭಾಗದಲ್ಲಿ, ಸರಸ್ವತಿ ಮಧ್ಯದಲ್ಲಿ ಮತ್ತು ಭಗವಾನ್ ಗೋವಿಂದನು ಬುಡದಲ್ಲಿ ವಾಸಿಸುತ್ತಾರೆ. ಹಾಸಿಗೆಯಿಂದ ಹೊರಡ ನಂತರ ತಾಯಿ ಭೂಮಿಯ ಮೇಲೆ ಕಾಲಿಡುವ ಮೊದಲು ಒಬ್ಬರು ಅವಳಿಗೆ ನಮಸ್ಕರಿಸಿ ಕ್ಷಮೆ ಕೇಳಬೇಕು ಎಂದು ಸುತ್ಜಿ ವಿವರಿಸಿದರು. ಓ ತಾಯಿ, ನಾನು ನಿನ್ನ ಮೇಲೆ ಹೆಜ್ಜೆ ಹಾಕುತ್ತಿದ್ದೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇದು ಭೂಮಿಗೆ ಕೃತಜ್ಞತೆಯ ಅಭಿವ್ಯಕ್ತಿಯಾಗಿದೆ. ಇದರ ನಂತರ ಮಲವಿಸರ್ಜನೆಗೆ ಮನೆಯಿಂದ ದೂರ ಹೋಗಬೇಕು. ಇದರ ಅರ್ಥ, ಪ್ರಾಚೀನ ಕಾಲದಲ್ಲಿ ದೈಹಿಕ ಶುದ್ಧೀಕರಣವು ಅತ್ಯಂತ ಮುಖ್ಯವಾಗಿತ್ತು. ಮಲವಿಸರ್ಜನೆ ಮತ್ತು ಮೌಖಿಕ ಶುದ್ಧೀಕರಣವಿಲ್ಲದೆ, ಅಂದರೆ ಹಲ್ಲುಜ್ಜುವುದು, ಮಂತ್ರಗಳನ್ನು ಪಠಿಸುವುದನ್ನು ಸಹ ನಿಷೇಧಿಸಲಾಗಿತ್ತು. ಯಾವ ಮರವು ಉತ್ತಮವಾಗಿದೆ ಎಂಬುದನ್ನು ಒಳಗೊಂಡು ಹಲ್ಲುಜ್ಜುವ ನಿಯಮಗಳನ್ನು ಸುತ್ಜಿ ವಿವರಿಸಿದರು. ಬೆಳಗ್ಗೆ ದೇವರಗಳ ಸಮಯ ಎಂದು ಅವರು ಹೇಳಿದರು. ಈ ಸಮಯದಲ್ಲಿ ಮನಸ್ಸು ಶಾಂತವಾಗಿರುತ್ತದೆ. ಕೋಪ ಅಥವಾ ಕೋಪದಿಂದ ಬೆಳಗ್ಗೆ ಪ್ರಾರಂಭಿಸುವ ವ್ಯಕ್ತಿಯು ತನ್ನ ಇಡೀ ದಿನವನ್ನು ಹಾಳು ಮಾಡುತ್ತಾನೆ. ಈ ಅಧ್ಯಾಯವು ನಮಗೆ ಶಿಸ್ತನ್ನು ಕಲಿಸುತ್ತದೆ. ನೀವು ನಿಮ್ಮ ಜೀವನವನ್ನು ಸಂಘಟಿಸಲು ಬಯಸಿದರೆ ನಿಮ್ಮ ಬೆಳಗ್ಗೆಯನ್ನು ಸಂಘಟಿಸಿ. ತನ್ನ ಬೆಳಗ್ಗೆಯನ್ನು ಜಯಿಸುವವನು ಜಗತ್ತನ್ನು ಗೆಲ್ಲುತ್ತಾನೆ. ಹೊಸ ಬೆಳಗ್ಗೆ ಮತ್ತು ಹೊಸ ಶಕ್ತಿಯನ್ನು ಸ್ವಾಗತಿಸಲು ಕಮೆಂಟ್ಗಳಲ್ಲಿ ಬರೆಯಿರಿ. ಕರವಸಂತೆ ಲಕ್ಷ್ಮಿ. ಪಾಠ: ಕೃತಜ್ಞತೆ ಮತ್ತು ಶಿಸ್ತಿನಿಂದ ದಿನವನ್ನು ಪ್ರಾರಂಭಿಸುವುದು ನಿಮಗೆ ಯಶಸ್ಸನ್ನು ತರುತ್ತದೆ. ದೇಹವು ಶುದ್ಧವಾಗಿದೆ, ಆದರೆ ನಿಮ್ಮ ನಡವಳಿಕೆ ಹೇಗಿರಬೇಕು? ಒಬ್ಬರು ಯಾವಾಗಲೂ ಸತ್ಯವನ್ನು ಮಾತನಾಡಬೇಕೇ? ಸತ್ಯ ತಪ್ಪಾಗಿದ್ದರೆ ಒಬ್ಬರು ಏನು ಮಾಡಬೇಕು? ಮುಂದಿನ ಅಧ್ಯಾಯದಲ್ಲಿ ಮಾತನಾಡುವ ಕಲೆ ಮತ್ತು ಉತ್ತಮ ನಡವಳಿಕೆಯ ನಿಯಮಗಳನ್ನು ಕೇಳಿ. ಅಧ್ಯಾಯ 77. ಒಳ್ಳೆಯ ನಡವಳಿಕೆ ಮತ್ತು ಮಾತಿನ ತಪಸ್ಸು. ಮನುಷ್ಯನನ್ನು ದೇವರನ್ನಾಗಿ ಮಾಡುವ ಅಪ್ರಾಯೋಗಿಕ ಜೀವನದ ನಿಯಮಗಳನ್ನು ಸೂತ ವಿವರಿಸಿದನು. ಅವನು ಹೇಳಿದನು, ಓ ಋಷಿಗಳೇ, ಒಳ್ಳೆಯ ನಡವಳಿಕೆಯು ದೀರ್ಘಾಯುಷ್ಯ ಮತ್ತು ಖ್ಯಾತಿಯನ್ನು ಹೆಚ್ಚಿಸುತ್ತದೆ. ಮೊದಲ ನಿಯಮವೆಂದರೆ ಸತ್ಯವನ್ನು ಮಾತನಾಡುವುದು. ಆದರೆ ಶಾಸ್ತ್ರಗಳು ಬಹಳ ಮುಖ್ಯವಾದ ವಿಷಯವನ್ನು ಹೇಳಿವೆ. ಸತ್ಯಂ ಭ್ರೂತ ಪ್ರಿಯಂ ಭ್ರೂತ ನ ಭ್ರೂತ ಸತ್ಯಂ ಅಪ್ರಕ್ಷಣಂ. ಅಂದರೆ ಸತ್ಯವನ್ನು ಮಾತನಾಡಿ, ಹಿತಕರವಾಗಿ ಮಾತನಾಡಿ, ಆದರೆ ಕೇಳಲು ಕಠಿಣ ಅಥವಾ ಅವಮಾನಕರವಾದ ಸತ್ಯವನ್ನು ಮಾತನಾಡಬೇಡಿ. ಮತ್ತು ಎಷ್ಟೇ ಆಹ್ಲಾದಕರವಾಗಿದ್ದರೂ ಎಂದಿಗೂ ಸುಳ್ಳನ್ನು ಹೇಳಬೇಡಿ. ಇತರರನ್ನು ಟೀಕಿಸುವುದು, ಗಾಸಿಪ್ ಮಾಡುವುದು, ಅಥವಾ ಕುಂಟತನ ಅಥವಾ ಕಿವುಡಕಿವಿಯನ್ನು ಹೊಂದಿರುವಂತಹ ಯಾರೊಬ್ಬರ ದೈಹಿಕ ದೋಷಗಳನ್ನು ಗೇಲಿ ಮಾಡುವುದು ಸರಿಯಲ್ಲ ಎಂದು ಸೂತ ವಿವರಿಸಿದನು. ನಮ್ಮ ಬಗ್ಗೆ ಹೆಮ್ಮೆ ಪಡುವುದು ಪಾಪ. ನಾವು ಎಂದಿಗೂ ನಮ್ಮ ಉಗುರುಗಳನ್ನು ಕಚ್ಚಬಾರದು ಅಥವಾ ನಮ್ಮ ಪಾದಗಳಿಂದ ನೃತ್ಯ ಮಾಡಬಾರದು. ಇವು ಬಡತನದ ಚಿಹ್ನೆಗಳು. ಹಿರಿಯರು ಬಂದಾಗ ನಾವು ನಮ್ಮ ಆಸನದಿಂದ ಎದ್ದು ಅವರನ್ನು ಸ್ವಾಗತಿಸಬೇಕು. ತನ್ನ ಹೆತ್ತವರಿಗೆ ಮತ್ತು ಗುರುಗಳಿಗೆ ಗೌರವ ಸಲ್ಲಿಸುವ ವ್ಯಕ್ತಿಯು 4 ವಿಷಯಗಳನ್ನು ಹೆಚ್ಚಿಸುತ್ತಾನೆ: ವಯಸ್ಸು, ಜ್ಞಾನ, ಖ್ಯಾತಿ ಮತ್ತು ಶಕ್ತಿ. ಮಿತಿಮೀರುವುದು ಎಲ್ಲೆಡೆ ನಿಷೇಧಿಸಲಾಗಿದೆ. ಅಂದರೆ ಯಾವುದಾದರೂ ಅತಿಯಾಗಿ ಸೇವಿಸುವುದು ಕೆಟ್ಟದು. ಅದು ಆಹಾರ, ನಿದ್ರೆ ಅಥವಾ ಕೆಲಸವಾಗಿರಬಹುದು ಎಂದು ಸುತಾಜಿ ಹೇಳಿದರು. ಸದ್ಗುಣಶೀಲ ವ್ಯಕ್ತಿಯೆಂದರೆ ಇತರರ ದುಃಖದಲ್ಲಿ ದುಃಖಿತನಾಗುವವನು ಮತ್ತು ಅವರ ಸಂತೋಷದಲ್ಲಿ ಸಂತೋಷಪಡುವವನು. ಅವನು ಎಂದಿಗೂ ತಾನು ಶ್ರೇಷ್ಠನೆಂದು ಭಾವಿಸಿ ಅಹಂಕಾರವನ್ನು ಅನುಭವಿಸುವುದಿಲ್ಲ. ಈ ಸಣ್ಣ ನಿಯಮಗಳು ನಮ್ಮ ವ್ಯಕ್ತಿತ್ವವನ್ನು ಕಾಂತೀಯಗೊಳಿಸುತ್ತವೆ. ಧರ್ಮವು ದೇವಾಲಯದಲ್ಲಿ ಮಾತ್ರವಲ್ಲದೆ ನಮ್ಮ ಭಾಷೆ ಮತ್ತು ನಡವಳಿಕೆಯಲ್ಲಿಯೂ ಪ್ರತಿಫಲಿಸುತ್ತದೆ. ಸತ್ಯ ಮತ್ತು ನೈತಿಕತೆಯನ್ನು ಅನುಸರಿಸಲು ಪ್ರತಿಜ್ಞೆ ಮಾಡಿ ಮತ್ತು ಕಮೆಂಟ್ಗಳಲ್ಲಿ ಸತ್ಯಮೇವ ಜಯತೆ ಎಂದು ಬರೆಯಿರಿ. ಸತ್ಯವನ್ನು ಮಾತನಾಡುವುದಕ್ಕಿಂತ ಮೌನವಾಗಿರುವುದು ಉತ್ತಮ. ಮಾತುಗಳು ಸ್ನೇಹಿತರನ್ನು ಮತ್ತು ಶತ್ರುಗಳನ್ನು ಮಾಡುತ್ತವೆ. ಹಲ್ಲುಜ್ಜಿಕೊಳ್ಳಿ. ಈಗ ಸ್ನಾನ ಮಾಡುವ ಸಮಯ ಬಂದಿದೆ. ನದಿಯಲ್ಲಿ ಸ್ನಾನ ಮಾಡುವಾಗ ನೀವು ಈ ತಪ್ಪನ್ನು ಮಾಡುತ್ತೀರಾ. ಸ್ನಾನ ಮಾಡುವುದು ಕೇವಲ ದೇಹವನ್ನು ತೊಳೆಯುವುದಲ್ಲ, ತ್ಯಾಗ. ಹೇಗೆ? ಮುಂದಿನ ಅಧ್ಯಾಯದಲ್ಲಿ ಕಲಿಯಿರಿ. ಅಧ್ಯಾಯ 78. ಸ್ನಾನದ ವಿಧಾನ ಮತ್ತು ನೀರಿನ ಮಹಿಮೆ. ಸೂತಜಿ ಸ್ನಾನವನ್ನು ಪವಿತ್ರ ಆಚರಣೆ ಎಂದು ವಿವರಿಸಿದರು. ಅವರು ಹೇಳಿದರು, ಓ ಋಷಿಗಳೇ, ನಿದ್ರೆಯ ಸಮಯದಲ್ಲಿ
ನಮ್ಮ ಬಾಯಿಯಿಂದ ಲಾಲಾರಸ ಬೀಳುತ್ತದೆ ಮತ್ತು ನಮ್ಮ ದೇಹದಿಂದ ಬೆವರು ಬೀಳುತ್ತದೆ. ಇದು ನಮ್ಮನ್ನು ಅಶುದ್ಧಗೊಳಿಸುತ್ತದೆ. ಆದ್ದರಿಂದ ಬೆಳಗಿನ ಸ್ನಾನವು ಅತ್ಯಗತ್ಯ. ಸ್ನಾನ ಮಾಡದೆ ಪೂಜೆ ಮಾಡುವ ಅಥವಾ ಅಡುಗೆ ಮನೆಗೆ ಹೋಗುವ ವ್ಯಕ್ತಿ ರಾಕ್ಷಸನಂತೆ. ಸ್ನಾನವು ಕೊಳೆಯನ್ನು ಮಾತ್ರವಲ್ಲದೆ ಮನಸ್ಸಿನಿಂದ ಸೋಮಾರಿತನ ಮತ್ತು ಪಾಪಗಳನ್ನು ಸಹ ತೊಳೆಯುತ್ತದೆ. ಸೂತಜಿ ನದಿಯಲ್ಲಿ ಸ್ನಾನ ಮಾಡುವ ನಿಯಮಗಳನ್ನು ವಿವರಿಸಿದರು. ನದಿಯಲ್ಲಿ ಬೆತ್ತಲೆಯಾಗಿ ಅಥವಾ ಬಟ್ಟೆಯಿಲ್ಲದೆ ಸ್ನಾನ ಮಾಡುವುದು ಗಂಭೀರ ಪಾಪ, ಏಕೆಂದರೆ ವರುಣ ದೇವರು ಮತ್ತು ಜಲಚರಗಳು ನೀರಿನಲ್ಲಿ ವಾಸಿಸುತ್ತವೆ. ಸ್ನಾನ ಮಾಡುವಾಗ ಒಬ್ಬರು ನೀರಿನಲ್ಲಿ ಉಗುಳಬಾರದು ಅಥವಾ ಮಲವಿಸರ್ಜನೆ ಮಾಡಬಾರದು. ನೀವು ಮನೆಯಲ್ಲಿ ಬಕೆಟ್ನಲ್ಲಿ ಸ್ನಾನ ಮಾಡುತ್ತಿದ್ದರೆ ನೀರು ಪವಿತ್ರ ನದಿಗಳಾದ ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ ಇತ್ಯಾದಿಗಳಿಂದ ತುಂಬಿದೆ ಎಂದು ಊಹಿಸಿ. ಗಂಗಾ ಚ ಯಮುನಾ ಚೈವ ಇತ್ಯಾದಿ ಮಂತ್ರಗಳನ್ನು ಪಠಿಸಿ. ಸ್ನಾನ ಮಾಡುವಾಗ ದೇಹದ ಶಾಖವು ಪಾದಗಳ ಮೂಲಕ ಹೊರಹೋಗುವಂತೆ ಮೊದಲು ತಲೆಯ ಮೇಲೆ ನೀರನ್ನು ಸುರಿಯಬೇಕು ಎಂದು ಸುತಜಿ ಹೇಳಿದರು. ಸ್ನಾನದ ನಂತರ ದೇಹವನ್ನು ಒಣ ಬಟ್ಟೆಯಿಂದ ಒರೆಸಬೇಕು ಮತ್ತು ಒದ್ದೆಯಾದ ಬಟ್ಟೆಗಳನ್ನು ಧರಿಸಬಾರದು. ಸೂರ್ಯೋದಯಕ್ಕೆ ಮೊದಲು, ಉದಾಹರಣೆಗೆ ಮಾಘ ಸ್ನಾನದ ಸಮಯದಲ್ಲಿ ಸ್ನಾನ ಮಾಡುವ ವ್ಯಕ್ತಿಯು ತನ್ನ ನೋಟವನ್ನು ಸುಧಾರಿಸಿಕೊಳ್ಳುತ್ತಾನೆ ಮತ್ತು ದುಸ್ವಪ್ನಗಳನ್ನು ತಡೆಯುತ್ತಾನೆ. ಇದು ಜಲಚಿಕಿತ್ಸೆ ಮತ್ತು ಧಾರ್ಮಿಕ ಆಚರಣೆ ಎರಡೂ ಆಗಿದೆ. ನೀರು ಜೀವನ ಮತ್ತು ಅತ್ಯಂತ ಶುದ್ಧೀಕರಿಸುವ ಅಂಶ. ಪವಿತ್ರ ನದಿಗಳನ್ನು ಪ್ರಾರ್ಥಿಸುವಾಗ ಹರ್ ಹರ್ ಗಂಗಾ ಎಂದು ಕಮೆಂಟ್ಗಳಲ್ಲಿ ಬರೆಯಿರಿ. ನೀರನ್ನು ಗೌರವಿಸಲು ಮತ್ತು ಸ್ನಾನವನ್ನು ಪವಿತ್ರ ಆಚರಣೆಯಾಗಿ ಪರಿಗಣಿಸಲು ಕಲಿಯಿರಿ. ಆಗ ಮಾತ್ರ ನೀವು ತಾಜಾತನ ಮತ್ತು ಸದ್ಗುಣವನ್ನು ಪಡೆಯುತ್ತೀರಿ. ಸ್ನಾನದ ನಂತರ ಮತ್ತು ಸೂರ್ಯೋದಯಕ್ಕೆ ಮೊದಲು ಹಗಲು ಮತ್ತು ರಾತ್ರಿ ಭೇಟಿಯಾಗುವ ಸಮಯ ಬರುತ್ತದೆ. ಈ ಸಮಯವು ಅತ್ಯಂತ ಅಪಾಯಕಾರಿ ಮತ್ತು ಅತ್ಯಂತ ಶಕ್ತಿಶಾಲಿಯಾಗಿದೆ. ಸಂಧ್ಯಾ ವಂದನೆ ಏಕೆ ಮುಖ್ಯ? ಆಲಿಸಿ. ಮುಂದಿನ ಅಧ್ಯಾಯ 69. ಸಂಧ್ಯಾ ವಂದನೆ ಮತ್ತು ಗಾಯತ್ರಿಯ ಶಕ್ತಿಯಲ್ಲಿ ಸೂತ್ಜಿ 2 ಬಾರಿ ಜನಿಸಿದವರಿಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಗೆ ಅಗತ್ಯವಾದ ರಹಸ್ಯ ಆಚರಣೆಯನ್ನು ವಿವರಿಸಿದರು. ಅವರು ಹೇಳಿದರು, ಓ ಋಷಿಗಳೇ, ರಾತ್ರಿ ಕೊನೆಗೊಳ್ಳುವಾಗ ಮತ್ತು ಹಗಲು ಬಂದಾಗ, ಅಂದರೆ ಮುಂಜಾನೆ, ಮತ್ತು ಹಗಲು ಕೊನೆಗೊಳ್ಳುವಾಗ ಮತ್ತು ರಾತ್ರಿ ಬಂದಾಗ, ಅಂದರೆ ಸಂಜೆ, ಈ ಸಭೆಯ ಸಮಯವನ್ನು ಸಂಧ್ಯಾ ಎಂದು ಕರೆಯಲಾಗುತ್ತದೆ. ಇದು ಸಂಜೆಯ ಅವಧಿ. ಈ ಸಮಯದಲ್ಲಿ ರಾಕ್ಷಸರು ಅತ್ಯಂತ ಶಕ್ತಿಶಾಲಿಯಾಗಿರುತ್ತಾರೆ. ಆದ್ದರಿಂದ ಈ ಸಮಯದಲ್ಲಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಂಧ್ಯಾವಂದನೆ ಮಾಡುವುದು ಅವಶ್ಯಕ. ಸಂಧ್ಯಾ ಮಾಡದ 2 ಬಾರಿ ಜನಿಸಿದ ವ್ಯಕ್ತಿಯನ್ನು ಅಶುದ್ಧ ಮತ್ತು ಎಲ್ಲಾ ಕಾರ್ಯಗಳಿಗೆ ಅನರ್ಹ ಎಂದು ಪರಿಗಣಿಸಲಾಗುತ್ತದೆ. ಸೂತ್ಜಿ ಆಚಮನದ ನೀರಿನ ಸಿಪ್ ನ ಮಹತ್ವವನ್ನು ವಿವರಿಸಿದರು. ಕೈಯಲ್ಲಿ ನೀರನ್ನು ತೆಗೆದುಕೊಂಡು 3 ಬಾರಿ ಕುಡಿಯುವುದರಿಂದ ಗಂಟಲು ಮತ್ತು ಹೃದಯ ಶುದ್ಧವಾಗುತ್ತದೆ. ಇದರ ನಂತರ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು. ಗಾಯತ್ರಿ ಮಂತ್ರವು ಸೂರ್ಯ ದೇವರಿಗೆ ಸ್ತುತಿಯಾಗಿದೆ. ಅದು ನಮ್ಮ ಬುದ್ಧಿಶಕ್ತಿಯನ್ನು ಸರಿಯಾದ ಮಾರ್ಗಕ್ಕೆ ಕರೆದೊಯ್ಯುತ್ತದೆ. ಬೆಂಕಿ ಕಸವನ್ನು ಸುಡುವಂತೆಯೇ ಗಾಯತ್ರಿ ಮಂತ್ರವು ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳನ್ನು ನಾಶ ಮಾಡುತ್ತದೆ ಎಂದು ಸೂತ್ಜಿ ಹೇಳಿದರು. ಸಂಜೆ ಮಲಗುವುದು, ತಿನ್ನುವುದು ಅಥವಾ ಲೈಂಗಿಕ ಕ್ರಿಯೆ ನಡೆಸುವುದು ನಿಷೇಧಿಸಲಾಗಿದೆ. ಈ ಸಮಯವು ದೇವರನ್ನು ಧ್ಯಾನಿಸಲು ಮಾತ್ರ. ನೀರನ್ನು ಅರ್ಪಿಸುವುದು ಸಂಜೆಯ ಆಚರಣೆಯ ಪ್ರಮುಖ ಭಾಗವಾಗಿದೆ. ನೀರಿನ ಅರ್ಪಣೆಯು ಸಿಡಿಲು ಬಡಿದು ಸೂರ್ಯನನ್ನು ಆವರಿಸಲು ಬಯಸುವ ರಾಕ್ಷಸರನ್ನು ನಾಶ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಇದು ದೈನಂದಿನ ಆಧ್ಯಾತ್ಮಿಕ ಪುನರ್ಭರ್ತಿ. ಸಂಜೆ ಪ್ರಾರ್ಥನೆಗಳನ್ನು ನಿಯಮಿತವಾಗಿ ಮಾಡುವವರ ಮುಖದಲ್ಲಿ ಜಗತ್ತಿನ ಯಾವ ಕ್ರೀಮ್ ಒದಗಿಸಲಾಗದ ವಿಶಿಷ್ಟ ಹೊಳಪನ್ನು ಹೊಂದಿರುತ್ತದೆ. ಗಾಯತ್ರಿ ಮಾತೆಯನ್ನು ಪೂಜಿಸುವಾಗ ಕಮೆಂಟ್ಗಳಲ್ಲಿ ಬರೆಯಿರಿ, ಓಂ ಭೂರ್ಭುವಾ ಸ್ವಾಹ. ಕಲಿಕೆ. ಕಾಲಸಂಧಿಯಲ್ಲಿ ನಿಪುಣನಾದ ವ್ಯಕ್ತಿ ಜೀವನದ ಪ್ರತಿಯೊಂದು ಬಿಕ್ಕಟ್ಟನ್ನು ನಿವಾರಿಸುತ್ತಾನೆ. ಈಗ ಮನೆಯ ದೇವಾಲಯದಲ್ಲಿ ಗಂಟೆ ಬಾರಿಸಲಿದೆ. ಆದರೆ ನಾವು ಯಾರನ್ನು ಪೂಜಿಸಬೇಕು? 330 ಮಿಲಿಯನ್ ದೇವರು ಮತ್ತು ದೇವತೆಗಳಿದ್ದಾರೆ. ಆದರೆ ಸೂತಜಿ ಕೇವಲ 5 ದೇವರುಗಳ ಪೂಜೆಯನ್ನು ಕಡ್ಡಾಯವಾಗಿ ಘೋಷಿಸಿದ್ದಾರೆ. ಆ ಪಂಚದೇವರುಗಳು ಯಾರು? ಮುಂದಿನ ಅಧ್ಯಾಯವನ್ನು ಆಲಿಸಿ. ಅಧ್ಯಾಯ 80. ಪಂಚದೇವರ ಆರಾಧನೆ ಮತ್ತು ಗೃಹಸ್ಥನ ಧರ್ಮ. ಸುತಾಜಿ ಪೂಜೆಯ ಸಂಕೀರ್ಣತೆಗಳನ್ನು ಬಿಚ್ಚಿಡುತ್ತಾರೆ ಮತ್ತು ಸ್ಪಷ್ಟ ಮಾರ್ಗವನ್ನು ತೋರಿಸುತ್ತಾರೆ. ಅವರು ಹೇಳಿದರು, ಓ ಋಷಿಗಳೇ,
ಕಲಿಯುಗದಲ್ಲಿ ಮಾನವರು ಯಾರನ್ನು ಪೂಜಿಸಬೇಕು ಮತ್ತು ಯಾರನ್ನು ಪೂಜಿಸಬಾರದು ಎಂಬ ಬಗ್ಗೆ ಗೊಂದಲಕ್ಕೊಳಗಾಗುತ್ತಾರೆ. ಆದ್ದರಿಂದ ಶಾಸ್ತ್ರಗಳು ಪಂಚಾಯತನ ಪೂಜೆ ಅಥವಾ 5 ದೇವರುಗಳ ಪೂಜೆಯನ್ನು ಸೂಚಿಸಿವೆ. ಪ್ರತಿಯೊಬ್ಬ ಗೃಹಸ್ಥನು ತಮ್ಮ ಮನೆಯಲ್ಲಿ ಈ 5 ಶಕ್ತಿಗಳನ್ನು ಪೂಜಿಸಬೇಕು: ಗಣೇಶ, ಸೂರ್ಯ, ವಿಷ್ಣು, ಶಿವ ಮತ್ತು ದುರ್ಗಾ, ಅಂದರೆ ಶಕ್ತಿ. ಗಣೇಶನು ಅಡೆತಡೆಗಳನ್ನು ನಿವಾರಿಸುವವನು ಎಂದು ಸೂತ ವಿವರಿಸಿದನು. ಯಾವುದೇ ಶುಭ ಕೆಲಸವೂ ಅವನಿಂದ ಪ್ರಾರಂಭವಾಗುತ್ತದೆ. ಸೂರ್ಯ ಆರೋಗ್ಯ ಮತ್ತು ಜೀವನವನ್ನು ನೀಡುವ ಗೋಚರ ದೇವರು. ವಿಷ್ಣು ಪೋಷಕ, ಮನೆಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತಾನೆ. ಶಿವನು ದಯಾಳು ಮತ್ತು ಜ್ಞಾನವನ್ನು ನೀಡುತ್ತಾನೆ. ಮತ್ತು ತಾಯಿ ದುರ್ಗಾ ಶಕ್ತಿಯನ್ನು ಸಂಕೇತಿಸುತ್ತಾಳೆ, ಅವಳು ಮನೆಯನ್ನು ರಕ್ಷಿಸುತ್ತಾಳೆ. ಈ 5 ಪ್ರತ್ಯೇಕ ಅಸ್ತಿತ್ವಗಳಲ್ಲ, ಆದರೆ ಒಂದೇ ದೇವರ 5 ಅಭಿವ್ಯಕ್ತಿಗಳು. ಪೂಜೆಯ ಸಮಯದಲ್ಲಿ ದೇವರಿಗೆ ಸ್ನಾನ ಮಾಡಿ ಶ್ರೀಗಂಧ, ಹೂವುಗಳು, ಧೂಪ, ದೀಪಗಳು ಮತ್ತು ನೈವೇದ್ಯ ಅಂದರೆ ನೈವೇದ್ಯವನ್ನು ಅರ್ಪಿಸಬೇಕು. ದೇವರು ಚಿನ್ನ ಮತ್ತು ಬೆಳ್ಳಿಗಾಗಿ ಹಸಿದಿಲ್ಲ ಎಂದು ಸೂತ ವಿವರಿಸಿದರು. ನಿಮ್ಮ ಬಳಿ ಬೇರೆ ಏನೂ ಇಲ್ಲದಿದ್ದರೆ ನೀರು ಮತ್ತು ತುಳಸಿ ಎಲೆಗಳನ್ನು ವಿಷ್ಣುವಿಗೆ ಅಥವಾ ಬಿಲ್ವಪತ್ರೆಗಳನ್ನು ಶಿವನಿಗೆ ಅರ್ಪಿಸಿ, ಅವರು ಸಂತೋಷಪಡುತ್ತಾರೆ. ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಭಾವನೆ. ಭಾವನೆಯಿಲ್ಲದೆ 56 ನೈವೇದ್ಯಗಳು ಸಹ ನಿಷ್ಪ್ರಯೋಜಕ, ಮತ್ತು ಭಾವನೆಯಿಂದ ಅರ್ಪಿಸುವ ತರಕಾರಿಗಳು ಸಹ ಅಮೃತ. ಪೂಜೆಗೆ ಸಾಮಗ್ರಿಗಳ ಅಗತ್ಯವಿಲ್ಲ, ಆದರೆ ಹೃದಯದ ಶುದ್ಧತೆ ಬೇಕು. ದೇವರು ಪ್ರೀತಿಗಾಗಿ ಹಸಿದಿದ್ದಾನೆ. ಪೂಜೆ ಮುಗಿದಿದೆ. ಈಗ ಯಾರೋ ಬಾಗಿಲು ತಟ್ಟಿದ್ದಾರೆ. ಆ ಅತಿಥಿ ಯಾರು? ಅವನು ದೇವರೇ ಅಥವಾ ಹೊರೆಯೇ? ನಿಮ್ಮನ್ನು ದೇವರನ್ನಾಗಿ ಮಾಡುವ ಆತಿಥ್ಯದ ನಿಯಮಗಳು ಮುಂದಿನ ಅಧ್ಯಾಯದಲ್ಲಿ ಆಲಿಸಿ. ಅಧ್ಯಾಯ 81: ಆತಿಥ್ಯ ಮತ್ತು ಗೃಹಸ್ಥನ ಮಹಾತ್ಯಾಗ. ಸುತಾಜಿ ಒಬ್ಬ ವ್ಯಕ್ತಿಯನ್ನು ದೇವರನ್ನಾಗಿ ಪರಿವರ್ತಿಸುವ ಗೃಹಸ್ಥ ಜೀವನದ ಕರ್ತವ್ಯವನ್ನು ವಿವರಿಸಿದರು. ಅವರು ಹೇಳಿದರು, ಓ ಋಷಿಗಳೇ, ಗೃಹಸ್ಥನ ಬಾಗಿಲಿಗೆ ಬರುವ ಅತಿಥಿ ಎಂದರೆ ದೇವರ ಅಭಿವ್ಯಕ್ತಿ. ಅತಿಥಿ ಎಂದರೆ ನಿಗದಿತ ದಿನಾಂಕ ಅಥವಾ ಸಮಯವಿಲ್ಲದ ಆಗಮನ. ದಣಿದ, ಅಲೆದಾಡುವ ಬ್ರಾಹ್ಮಣನನ್ನು ಅಥವಾ ತನ್ನ ಮನೆ ಬಾಗಿಲಿಗೆ ಬರುವ ಹಸಿದ ವ್ಯಕ್ತಿಯನ್ನು ಗೌರವಿಸುವ ಮತ್ತು ಆತಿಥ್ಯ ವಹಿಸುವ ಗೃಹಸ್ಥನು ಮಹಾತ್ಯಾಗಗಳಿಗಿಂತಲೂ ಹೆಚ್ಚಿನ ಪ್ರತಿಫಲವನ್ನು ಪಡೆಯುತ್ತಾನೆ. ನಿಮ್ಮ ಕೆಟ್ಟ ಶತ್ರು ನಿಮ್ಮ ಮನೆಗೆ ಅತಿಥಿಯಾಗಿ ಬಂದರೂ ಮರಕಡಿಯುವವನಿಗೆ ಮರವು ನೆರಳು ನೀಡುವಂತೆ ನೀವು ವರದ ಭಾವನೆಯನ್ನು ಮರೆತು ಅವನನ್ನು ಸ್ವಾಗತಿಸಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ. ನಿರಾಶೆಯಿಂದ ಅಥವಾ ಹಸಿವಿನಿಂದ ಮತ್ತು ಬಾಯಾರಿಕೆಯಿಂದ ಮನೆಯಿಂದ ಹೊರಡುವ ಅತಿಥಿಯು ತನ್ನ ಪಾಪಗಳನ್ನು ಗೃಹಸ್ಥನಿಗೆ ವರ್ಗಾಯಿಸುತ್ತಾನೆ ಮತ್ತು ಗೃಹಸ್ಥನ ಎಲ್ಲ ಸದ್ಗುಣಗಳನ್ನು ತನ್ನೊಂದಿಗೆ ತೆಗೆದುಕೊಳ್ಳುತ್ತಾನೆ ಎಂದು ಸುತಾಜಿ ಎಚ್ಚರಿಸಿದ್ದಾರೆ. ಆತಿಥ್ಯದ ವಿಧಾನವೆಂದರೆ ಮೊದಲು ಅವನಿಗೆ ನೀರು ಅರ್ಪಿಸಿ ಅವನ ಪಾದಗಳನ್ನು ತೊಳೆಯುವುದು. ಅವನನ್ನು ಗೌರವದಿಂದ ಆಸನದ ಮೇಲೆ ಕೂರಿಸಿ ಸಿಹಿ ಮಾತುಗಳಿಂದ ಅವನ ಆಯಾಸವನ್ನು ಶಮನಗೊಳಿಸುವುದು. ನಿಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಅವನಿಗೆ ಆಹಾರ ನೀಡಿ. ಅವನು ಯಾರೆಂದು ಅಥವಾ ಅವನ ಜಾತಿ ಯಾವುದು ಎಂದು ನೋಡಬೇಡಿ. ಭಗವಾನ್ ನಾರಾಯಣನು ಅವನ ಬಳಿಗೆ ಬಂದಿದ್ದಾನೆಯೇ ಎಂದು ನೋಡಿ. ಸುತಾಜಿ ಬಹಳ ಮುಖ್ಯವಾದ ಅವಲೋಕನವನ್ನು ಮಾಡಿದರು. ಒಬ್ಬ ಗೃಹಸ್ಥನು ಮೊದಲು ಅತಿಥಿಗೆ ಊಟ ಹಾಕದೆ ಎಂದಿಗೂ ಊಟ ಮಾಡಬಾರದು. ತನ್ನ ಹೊಟ್ಟೆಯನ್ನು ತುಂಬಿಸಿಕೊಂಡು ಅತಿಥಿಯನ್ನು ತಿನ್ನದೆ ಬಿಡುವ ವ್ಯಕ್ತಿಯು ಆಹಾರವನ್ನು ತಿನ್ನುವುದಿಲ್ಲ, ಆದರೆ ಪಾಪ. ಸಂಜೆ ಅಥವಾ ರಾತ್ರಿಯಲ್ಲಿ ಬರುವ ಅತಿಥಿಯು ಪ್ರಜಾಪತಿಯ ಅಭಿವ್ಯಕ್ತಿ. ಅವನನ್ನು ಎಂದಿಗೂ ಬರಿಗೈಯಲ್ಲಿ ಹೋಗಲು ಬಿಡಬೇಡಿ. ಮನೆಯಲ್ಲಿ ತರಕಾರಿಗಳು ಮತ್ತು ನೀರು ಮಾತ್ರ ಇದ್ದರೂ ಪ್ರೀತಿಯಿಂದ ಬಡಿಸಿದಾಗ ಅವು ಅಮೃತವಾಗುತ್ತವೆ. ಅತಿಥಿಗೆ ಸೇವೆ ಸಲ್ಲಿಸುವುದು ಗೃಹಸ್ಥನ ಶ್ರೇಷ್ಠ ಸಂಪತ್ತು. ನಿಮ್ಮ ಪಾಲನ್ನು ಇತರರಿಗೆ ಉಣಿಸುವ ಸಂತೋಷವು ಒಬ್ಬಂಟಿಯಾಗಿ ತಿನ್ನುವುದರಲ್ಲಿ ಎಂದಿಗೂ ಕಂಡುಬರುವುದಿಲ್ಲ. ನೀವು ಅತಿಥಿಗೆ ಊಟ ಹಾಕಿದ್ದೀರಿ, ಆದರೆ ನೀವೇ ಹೇಗೆ ತಿನ್ನುತ್ತೀರಿ? ತಪ್ಪು ದಿಕ್ಕಿನಲ್ಲಿ ಕುಳಿತು ತಿನ್ನುವುದು ಅನಾರೋಗ್ಯ ಮತ್ತು ಬಡತನವನ್ನು ತರುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಮುಂದಿನ ಅಧ್ಯಾಯದಲ್ಲಿ ತಿನ್ನುವ ಮಾಂತ್ರಿಕ ನಿಯಮಗಳನ್ನು ಆಲಿಸಿ. ಅಧ್ಯಾಯ 82: ತಿನ್ನುವುದು ಮತ್ತು ನಿರ್ದೇಶನಗಳ ವಿಜ್ಞಾನ. ಸುತಾಜಿ ಈಗ ದೈನಂದಿನ ಜೀವನದಲ್ಲಿ ನಾವು ಹೆಚ್ಚಾಗಿ ಕಡೆಗಣಿಸುವ ಆರೋಗ್ಯ ಮತ್ತು ದೀರ್ಘಾಯುಷ್ಯದ ರಹಸ್ಯವನ್ನು ಬಹಿರಂಗಪಡಿಸುತ್ತಾರೆ. ಓ ಋಷಿಮುನಿಗಳೇ, ಆಹಾರವು ಕೇವಲ ಹೊಟ್ಟೆ ತುಂಬಿಸುವುದಲ್ಲ, ಬದಲಾಗಿ ಒಂದು ಪ್ರಮುಖ ಅಗ್ನಿಹೋತ್ರ, ಅಗ್ನಿಯಜ್ಞ ಎಂದು ಅವರು ಹೇಳಿದರು. ಆದ್ದರಿಂದ ಕೈ ಮತ್ತು ಮುಖವನ್ನು ತೊಳೆದುಕೊಂಡು ಒದ್ದೆಯಾದ ಪಾದಗಳೊಂದಿಗೆ ಆಸನದ ಮೇಲೆ ಕುಳಿತ ನಂತರ ಯಾವಾಗಲೂ ಊಟ ಮಾಡಬೇಕು. ಒದ್ದೆಯಾದ ಪಾದಗಳು ಜೀರ್ಣಕ್ರಿಯೆಯ ಬೆಂಕಿಯನ್ನು ಹೆಚ್ಚಿಸುತ್ತವೆ. ಆಹಾರದ ತಟ್ಟೆಯನ್ನು ನೀಡಿದ ತಕ್ಷಣ ಒಬ್ಬರು ಮೊದಲು ಆಹಾರದ ದೇವರಿಗೆ ನಮಸ್ಕರಿಸಿ, ಇಂದು ನನಗೆ ಈ ಪ್ರಸಾದವನ್ನು ನೀಡಿದ್ದಕ್ಕಾಗಿ ದೇವರಿಗೆ ಧನ್ಯವಾದ ಹೇಳಬೇಕು. ನಿರ್ದೇಶನಗಳ ಮಹತ್ವವನ್ನು ವಿವರಿಸುತ್ತಾ ಸುತಾಜಿ ಹೇಳಿದರು,
ಪೂರ್ವಕ್ಕೆ ಮುಖ ಮಾಡಿ ತಿನ್ನುವುದರಿಂದ ದೀರ್ಘಾಯುಷ್ಯ ಹೆಚ್ಚಾಗುತ್ತದೆ. ದಕ್ಷಿಣಕ್ಕೆ ಮುಖ ಮಾಡಿ ತಿನ್ನುವುದರಿಂದ ಖ್ಯಾತಿ ಬರುತ್ತದೆ. ಆದಗಾಗಿ ಪೋಷಕರು ಜೀವಂತವಾಗಿರುವವರು ದಕ್ಷಿಣಕ್ಕೆ ಮುಖ ಮಾಡಿ ತಿನ್ನುವುದನ್ನು ತಪ್ಪಿಸಬೇಕು. ಪಶ್ಚಿಮಕ್ಕೆ ಮುಖ ಮಾಡಿ ತಿನ್ನುವುದರಿಂದ ಸಂಪತ್ತು ಬರುತ್ತದೆ. ಆದಗಾಗಿ ಉತ್ತರಕ್ಕೆ ಮುಖ ಮಾಡಿ ಎಂದಿಗೂ ತಿನ್ನಬಾರದು. ಕೆಲವು ಶಾಲೆಗಳಲ್ಲಿ ಉತ್ತರವನ್ನು ಸಹ ಶುಭವೆಂದು ಪರಿಗಣಿಸಲಾಗುತ್ತದೆ. ಆದಗಾಗಿ ಸಂದರ್ಭವು ಬದಲಾಗಬಹುದು. ಮಡಿಲಲ್ಲಿ ಅಥವಾ ಹಾಸಿಗೆಯ ಮೇಲೆ ಕುಳಿತು ಆಹಾರವನ್ನು ಎಂದಿಗೂ ತಿನ್ನಬಾರದು. ಊಟ ಮಾಡುವಾಗ ಮೌನವಾಗಿರಬೇಕು ಅಥವಾ ದೇವರ ಹೆಸರನ್ನು ಜಪಿಸಬೇಕು ಎಂದು ಸುತ್ಜಿ ವಿವರಿಸಿದರು. ಕೀರಲು ಶಬ್ದಗಳನ್ನು ಮಾಡುವುದು ಅಥವಾ ಆಹಾರವನ್ನು ಕೊಳಕು ತಯಾರಿಸಿದಂತೆ ಟೀಕಿಸುವುದು ಆಹಾರಕ್ಕೆ ಅವಮಾನ. ತಿನ್ನುವ ಮೊದಲು ಸಾರ್ವತ್ರಿಕ ದೇವರುಗಳಿಗೆ, ಅಂದರೆ ಇರುವೆಗಳು, ಪಕ್ಷಿಗಳು ಮತ್ತು ನಾಯಿಗಳಿಗೆ ಸ್ವಲ್ಪ ಪ್ರಮಾಣದ ಆಹಾರವನ್ನು ಮೀಸಲಿಡಬೇಕು. ಇದು ವಿಶ್ವಕ್ಕೆ ನಮ್ಮ ಋಣ. ಈ ನಿಯಮಗಳನ್ನು ಪಾಲಿಸುವ ವ್ಯಕ್ತಿಗೆ ಎಂದಿಗೂ ಆಹಾರದ ಕೊರತೆಯಾಗುವುದಿಲ್ಲ ಮತ್ತು ಆರೋಗ್ಯವಾಗಿರುತ್ತಾನೆ. ಆಹಾರವು ಅಮೃತ. ಅದನ್ನು ದೇವರಂತೆ ತಿನ್ನಿರಿ, ರಾಕ್ಷಸನಂತೆ ಅಲ್ಲ. ತಾಯಿ ಅನ್ನಪೂರ್ಣೆಯನ್ನು ಸ್ಮರಿಸುತ್ತಾ ಕಮೆಂಟ್ಗಳಲ್ಲಿ ಬರೆಯಿರಿ, ಜೈ ಮಾ ಅನ್ನಪೂರ್ಣ. ತಿಳಿಯಿರಿ, ಆಹಾರವನ್ನು ಗೌರವಿಸುವುದು ಮತ್ತು ಸರಿಯಾಗಿ ತಿನ್ನುವುದು ಆರೋಗ್ಯಕ್ಕೆ ಶ್ರೇಷ್ಠ ಔಷಧ. ನೀವು ನಿಯಮಗಳನ್ನು ಕಲಿತಿದ್ದೀರಿ, ಆದರೆ ತಟ್ಟೆಯಲ್ಲಿ ಏನನ್ನು ಬಡಿಸಬೇಕು, ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಏಕೆ ತಾಮಸಿಕವೆಂದು ಪರಿಗಣಿಸಲಾಗುತ್ತದೆ ಮತ್ತು ಹಳಸಿದ ಆಹಾರವು ವಿಷವಾಗುತ್ತದೆ ಏಕೆ? ಮುಂದಿನ ಅಧ್ಯಾಯದಲ್ಲಿ ತಿನ್ನುವುದರ ಬಗ್ಗೆ ಸತ್ಯವನ್ನು ಕೇಳಿ. ಅಧ್ಯಾಯ 83: ತಿನ್ನಬಹುದಾದ ಮತ್ತು ತಿನ್ನಲಾಗದ ಮತ್ತು ಆಹಾರದ ಪರಿಣಾಮಗಳು. ಸುತ್ಜಿ ಈಗ ವಿವರಿಸಿದರು. ಒಬ್ಬರು ತಿನ್ನುವ ಆಹಾರದಿಂದ ಮನಸ್ಸು ರೂಪುಗೊಳ್ಳುತ್ತದೆ. ಅನ್ವೇಷಕ ಮತ್ತು ಗೃಹಸ್ಥನು ಏನನ್ನು ತ್ಯಜಿಸಬೇಕು ಎಂಬುದನ್ನು ಅವರು ಋಷಿಗಳಿಗೆ ವಿವರಿಸಿದರು. ಓ ಋಷಿಮುನಿಗಳೇ, ಸಾತ್ವಿಕ ಆಹಾರ ಮಾತ್ರ ಬುದ್ಧಿಯನ್ನು ಶುದ್ಧೀಕರಿಸುತ್ತದೆ. ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕ್ಯಾರೆಟ್ಗಳು, ಇವುಗಳನ್ನು ಪ್ರಾಚೀನವಾಗಿ ಕರೆಯಲಾಗುತ್ತಿತ್ತು, ಉತ್ಸಾಹ ಮತ್ತು ಕೋಪವನ್ನು ಉಂಟುಮಾಡುತ್ತವೆ. ಆದ್ದರಿಂದ ಧಾರ್ಮಿಕ ಆಚರಣೆಗಳನ್ನು ಮಾಡುವವರು ಅವುಗಳನ್ನು ತಪ್ಪಿಸಬೇಕು. ಮಾದಕ ವಸ್ತುಗಳು, ಮದ್ಯ ಮತ್ತು ಮಾಂಸವನ್ನು ಸೇವಿಸುವುದು ವ್ಯಕ್ತಿಯನ್ನು ರಾಕ್ಷಸನನ್ನಾಗಿ ಮಾಡುತ್ತದೆ. ಪ್ರಾಣಿಯನ್ನು ಕೊಲ್ಲುವ ಮೂಲಕ ಹೊಟ್ಟೆ ತುಂಬಿಸಿಕೊಳ್ಳುವುದು ಅತ್ಯಂತ ದೊಡ್ಡ ಪಾಪ. ಹಳೆಯ ಆಹಾರದ ವಿರುದ್ಧ ಸುತ್ಜಿ ಎಚ್ಚರಿಸಿದರು. ಬೆಳಿಗ್ಗೆ ತಯಾರಿಸಿದ ಆಹಾರ ಮತ್ತು ಸಂಜೆ ತಿನ್ನುವುದು ಅಥವಾ ರಾತ್ರಿ ಬೆಳಿಗ್ಗೆ ತಯಾರಿಸಿದ ಆಹಾರವು ತಾಮಸಿಕ ಎಂದು ಅವರು ಹೇಳಿದರು. ಅದು ಅದರಿಂದ ಜೀವಶಕ್ತಿಯನ್ನು ಹೊರಹಾಕುತ್ತದೆ ಮತ್ತು ಸೋಮಾರಿತನ ಮತ್ತು ಅನಾರೋಗ್ಯವನ್ನು ಮಾತ್ರ ಉಂಟುಮಾಡುತ್ತದೆ. ದೇವರಿಗೆ ಅರ್ಪಿಸದೆ ಆಹಾರವನ್ನು ತಿನ್ನುವುದು ಕಳ್ಳತನ ಮಾಡಿದಂತೆ. ಇದಲ್ಲದೆ ಮೇಲೆ ಕಾಲಿಟ್ಟ, ಅದರ ಮೇಲೆ ಕೂದಲು ಇರುವ ಅಥವಾ ಪ್ರಾಣಿಯಿಂದ ವಾಸನೆ ಬಂದ ಆಹಾರವನ್ನು ತ್ಯಜಿಸಬೇಕು, ಏಕೆಂದರೆ ಅದು ಅಶುದ್ಧವಾಗುತ್ತದೆ. ಹಾಲಿನ ನಿಯಮಗಳನ್ನು ಸುತಾಜಿ ವಿವರಿಸಿದರು. ಉದಾಹರಣೆಗೆ, ತಾಮ್ರದ ಪಾತ್ರೆಯಲ್ಲಿ ಸಂಗ್ರಹಿಸಲಾದ ಹಾಲು, ಹುಳಿ ಪದಾರ್ಥಗಳೊಂದಿಗೆ ಹಾಲು ಕುಡಿಯುವುದು ಆರೋಗ್ಯಕ್ಕೆ ಹಾನಿಕಾರಕವೆಂದು ಪರಿಗಣಿಸಲಾಗುತ್ತದೆ. ಭಾನುವಾರದಂದು ಬೇಳೆ, ಶುಂಠಿ ಮತ್ತು ಕಂಚಿನ ಪಾತ್ರೆಗಳಲ್ಲಿ ತಿನ್ನುವುದನ್ನು ನಿಷೇಧಿಸಲಾಗಿದೆ. ಇದು ಧಾರ್ಮಿಕ ನಂಬಿಕೆಗಳ ಒಂದು ಭಾಗವಾಗಿದೆ ಮತ್ತು ಪ್ರಾಚೀನ ಜೀವನ ಶೈಲಿಯಾಗಿದೆ. ಇದು ಮನಸ್ಸು ಮತ್ತು ದೇಹವನ್ನು ಶುದ್ಧವಾಗಿರಿಸುತ್ತದೆ. ತನ್ನ ನಾಲಿಗೆಯನ್ನು ನಿಯಂತ್ರಿಸುವ ಮತ್ತು ಶುದ್ಧ ಸಸ್ಯಾಹಾರ ಆಹಾರವನ್ನು ಸೇವಿಸುವ ವ್ಯಕ್ತಿಯು ಯಾವಾಗಲೂ ಶಾಂತ ಮನಸ್ಸನ್ನು ಹೊಂದಿರುತ್ತಾನೆ ಮತ್ತು ದೈವಿಕ ಗುಣಗಳು ಸ್ವಯಂವಾಗಿ ಅವರಲ್ಲಿ ಬೆಳೆಯುತ್ತವೆ. ಆಹಾರವು ದೇಹಕ್ಕೆ ಇಂಧನವಲ್ಲ, ಬದಲಾಗಿ ಪ್ರಜ್ಞೆಯನ್ನು ನಿರ್ಮಿಸುವ ಅಂಶವಾಗಿದೆ. ಶುದ್ಧ ಆಹಾರ ಮತ್ತು ಶುದ್ಧ ಜೀವನದ ಬಗ್ಗೆ ಕಮೆಂಟ್ಗಳಲ್ಲಿ ಬರೆಯಿರಿ. ಶುದ್ಧ ಆಹಾರ, ಶುದ್ಧ ಆಲೋಚನೆಗಳು. ನಾಲಿಗೆಯ ರುಚಿಗಾಗಿ ಅಲ್ಲ, ದೇಹ ಮತ್ತು ಮನಸ್ಸಿನ ಶುದ್ಧತೆಗಾಗಿ ಆಹಾರವನ್ನು ಆಯ್ಕೆ ಮಾಡಲು ಕಲಿಯಿರಿ. ಆಹಾರವು ಶುದ್ಧವಾಗಿದೆ, ಆದರೆ ನೀವು ತಿನ್ನುವ ಪಾತ್ರೆಯನ್ನು ಅಥವಾ ನೀವು ವಾಸಿಸುವ ಮನೆಯನ್ನು ಹೇಗೆ ಶುದ್ಧೀಕರಿಸುವುದು? ಚಿನ್ನ ಮತ್ತು ತಾಮ್ರವನ್ನು ಸ್ವಚ್ಛಗೊಳಿಸುವ ವಿಧಾನವು ಒಂದೇ ಆಗಿದೆಯಾ? ಮುಂದಿನ ಅಧ್ಯಾಯದಲ್ಲಿ ಶುದ್ಧೀಕರಣದ ವಿಜ್ಞಾನವನ್ನು ಆಲಿಸಿ. ಅಧ್ಯಾಯ 84: ಪದಾರ್ಥಗಳ ಶುದ್ಧೀಕರಣ ಮತ್ತು ಶುದ್ಧೀಕರಣಕ್ಕಾಗಿ ವಿಧಾನಗಳು. ನಂತರ ಸುತಾಜಿ ದ್ರವ್ಯ ಶುದ್ಧಿ, ಪದಾರ್ಥಗಳ ಶುದ್ಧೀಕರಣ ಎಂದು ಕರೆಯಲಾಗುವ ಗೃಹೋಪಯೋಗಿ ವಸ್ತುಗಳನ್ನು ಶುದ್ಧೀಕರಿಸುವ ವಿಧಾನಗಳನ್ನು ವಿವರಿಸಿದರು. ಅವರು ಹೇಳಿದರು, ಓ ಋಷಿಗಳೇ, ಬಾಹ್ಯ ಕಲ್ಮಶಗಳು ಆಂತರಿಕ ಕಲ್ಮಶಗಳಿಗೆ ಕಾರಣವಾಗುತ್ತವೆ. ಲೋಹದ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ವಿಭಿನ್ನ ನಿಯಮಗಳಿವೆ. ಉದಾಹರಣೆಗೆ, ಚಿನ್ನ ಮತ್ತು ಬೆಳ್ಳಿ ಪಾತ್ರೆಗಳನ್ನು ನೀರಿನಿಂದ ಅಥವಾ ಬೆಂಕಿಯಲ್ಲಿ ಬಿಸಿ ಮಾಡುವ ಮೂಲಕ ಶುದ್ಧೀಕರಿಸಬಹುದು. ಹುಳಿ ಅಥವಾ ನಿಂಬೆಹಣ್ಣಿನಂತಹ ಹುಳಿ ಪದಾರ್ಥಗಳಿಂದ ಸ್ವಚ್ಛಗೊಳಿಸಿದಾಗ ಮಾತ್ರ ತಾಮ್ರದ ಪಾತ್ರೆಗಳು ಹೊಳೆಯುತ್ತವೆ ಮತ್ತು ಶುದ್ಧವಾಗುತ್ತವೆ. ಕಂಚಿನ ಪಾತ್ರೆಗಳನ್ನು ಬೂದಿಯಿಂದ ಮತ್ತು ಇಬ್ಬೆಡವನ್ನು ಬೆಂಕಿಯಿಂದ ಶುದ್ಧೀಕರಿಸಲಾಗುತ್ತದೆ. ಮನೆಯ ನೆಲವು ಅಶುದ್ಧವಾಗಿದ್ದರೆ ಅದನ್ನು ಗೋಡಿಸುವುದು, ಸಗಣಿಯಿಂದ ಲೇಪಿಸುವುದು ಅಥವಾ ಹಸುಗಳನ್ನು ಅದರ ಮೇಲೆ ಇಡುವುದರಿಂದ ಅದು ಮತ್ತೆ ಶುದ್ಧವಾಗುತ್ತದೆ ಎಂದು ಸುತಾಜಿ ವಿವರಿಸಿದರು.
ಧಾನ್ಯವನ್ನು ಗಾಳಿಯಲ್ಲಿ ಹೊಡೆಯುವ ಮೂಲಕ ಶುದ್ಧೀಕರಿಸಬಹುದು ಮತ್ತು ಹಣ್ಣುಗಳನ್ನು ನೀರಿನಿಂದ ತೊಳೆಯುವ ಮೂಲಕ ಶುದ್ಧೀಕರಿಸಬಹುದು. ಮರದ ವಸ್ತುಗಳನ್ನು ಸಿಪ್ಪೆ ಸುಳಿದು ಅಥವಾ ತೊಳೆಯುವ ಮೂಲಕ ಶುದ್ಧೀಕರಿಸಬಹುದು. ಆದರೆ ಅತ್ಯಂತ ಶ್ರೇಷ್ಠ ಶುದ್ಧೀಕರಕಗಳು ಸೂರ್ಯನ ಬೆಳಕು ಮತ್ತು ಗಾಳಿ. ತೊಳೆಯಲಾಗದ ವಸ್ತುಗಳನ್ನು ಸೂರ್ಯನ ಬೆಳಕಿನಲ್ಲಿ ಇಡುವುದರಿಂದ ಶುದ್ಧೀಕರಿಸಲಾಗುತ್ತದೆ. ಸೂತಜಿ ಬಹಳ ಮುಖ್ಯವಾದ ವಿಷಯವನ್ನು ಹೇಳಿದರು. ಓ ಋಷಿಗಳೇ, ವಸ್ತುಗಳನ್ನು ನೀರು ಮತ್ತು ಮಣ್ಣಿನಿಂದ ಶುದ್ಧೀಕರಿಸಬಹುದು, ಆದರೆ ಮನಸ್ಸನ್ನು ಸತ್ಯವನ್ನು ಮಾತನಾಡುವ ಮೂಲಕ ಮಾತ್ರ ಶುದ್ಧೀಕರಿಸಬಹುದು. ಬುದ್ಧಿಶಕ್ತಿಯನ್ನು ಜ್ಞಾನದ ಮೂಲಕ ಶುದ್ಧೀಕರಿಸಲಾಗುತ್ತದೆ ಮತ್ತು ಆತ್ಮವು ನೀತಿ ಮತ್ತು ತಪಸ್ಸಿನ ಮೂಲಕ ಶುದ್ಧೀಕರಿಸಲಾಗುತ್ತದೆ. ಆದ್ದರಿಂದ ಪಾತ್ರಗಳನ್ನು ಹೊಳೆಯುವತ್ತ ಗಮನ ಹರಿಸಬೇಡಿ, ನಿಮ್ಮ ಮನಸ್ಸಿನ ಕನ್ನಡವಿಯನ್ನು ಸಹ ಸ್ವಚ್ಛವಾಗಿಡಿ. ಶುದ್ಧತೆಯು ದೇವರುಗಳನ್ನು ಆಕರ್ಷಿಸುತ್ತದೆ. ಲಕ್ಷ್ಮೀ ಮತ್ತು ನಾರಾಯಣರು ಸ್ವಚ್ಛ ಮತ್ತು ಪರಿಮಳಯುಕ್ತ ಮನೆಗೆ ಆಹ್ವಾನವಿಲ್ಲದೆ ಬರುತ್ತಾರೆ. ಶುದ್ಧತೆ ಮತ್ತು ಶುಚಿತ್ವದ ಮಹತ್ವವನ್ನು ಅರ್ಥ ಮಾಡಿಕೊಂಡು ತಿಳಿಯಿರಿ. ಬಾಹ್ಯ ಶುಚಿತ್ವ ಅತ್ಯಗತ್ಯ, ಆದರೆ ಶುದ್ಧ ಮನಸ್ಸಿನಲ್ಲದಿದ್ದರೆ ದೇವರ ಉಪಸ್ಥಿತಿ ಅಸಾಧ್ಯ. ಮನೆ ಶುದ್ಧವಾಗಿದೆ, ಆದರೆ ಯಾರಾದರೂ ಮನೆಯಲ್ಲಿ ಜನಿಸಿದಾಗ ಅಥವಾ ಸತ್ತಾಗ ಇಡೀ ಕುಟುಂಬ ಏಕೆ ಅಶುದ್ಧವಾಗುತ್ತದೆ? ಸೂತಕ ಮತ್ತು ಪಾಠಕದ ಆಳವಾದ ವಿಜ್ಞಾನವೇನು? ಮುಂದಿನ ಅಧ್ಯಾಯದಲ್ಲಿ ಆಲಿಸಿ. ಅಧ್ಯಾಯ 85: ಅಶೌಚದ ನಿರ್ಧಾರಗಳು ಮತ್ತು ಸೂತಕದ ನಿಯಮಗಳು. ಸುತಾಜಿ ಈಗ ಜನನ ಮತ್ತು ಮರಣಕ್ಕೆ ಸಂಬಂಧಿಸಿದ ಶುದ್ಧತೆಯ ನಿಯಮಗಳನ್ನು ವಿವರಿಸಿದ್ದಾರೆ. ಇವು ಜೀವನದ 2 ಶ್ರೇಷ್ಠ ಸತ್ಯಗಳು. ಓ ಋಷಿಮುನಿಗಳೇ, ಒಂದು ಕುಟುಂಬದಲ್ಲಿ ಮಗು ಜನಿಸಿದಾಗ ಸಂತೋಷವಾಗುತ್ತದೆ ಮತ್ತು ಯಾರಾದರೂ ಸತ್ತಾಗ ದುಃಖ ಉಂಟಾಗುತ್ತದೆ. ಆದಾಗಾಗಿ 2 ಸಂದರ್ಭಗಳಲ್ಲಿ ದೇಹ ಮತ್ತು ಪರಿಸರದಲ್ಲಿ ಸೂಕ್ಷ್ಮ ಬದಲಾವಣೆಗಳು ಸಂಭವಿಸುತ್ತವೆ. ಇವುಗಳನ್ನು ಶೌಚ ಎಂದು ಕರೆಯಲಾಗುತ್ತದೆ. ಜನನದ ಸಮಯವನ್ನು ಸೂತಕ ಎಂದು ಕರೆಯಲಾಗುತ್ತದೆ ಮತ್ತು ಮರಣದ ಸಮಯವನ್ನು ಪಾಠಕ ಎಂದು ಕರೆಯಲಾಗುತ್ತದೆ. ಪ್ರಾಚೀನ ನಂಬಿಕೆಗಳ ಪ್ರಕಾರ ಈ ಅಶುದ್ಧತೆಯು ಬ್ರಾಹ್ಮಣನಿಗೆ 10 ದಿನಗಳು, ಕ್ಷತ್ರಿಯನಿಗೆ 12 ದಿನಗಳು, ವೈಶ್ಯನಿಗೆ 15 ದಿನಗಳು ಮತ್ತು ಶೂದ್ರನಿಗೆ 1 ತಿಂಗಳು ಇರುತ್ತದೆ ಎಂದು ಸುತಾಜಿ ವಿವರಿಸಿದರು. ಈ ಅವಧಿಯಲ್ಲಿ ಮನೆಯ ದೇವಾಲಯದಲ್ಲಿ ಪೂಜೆ ಮಾಡುವುದನ್ನು ನಿಷೇಧಿಸಲಾಗಿದೆ. ಇದಕ್ಕೆ ವೈಜ್ಞಾನಿಕ ಕಾರಣವೆಂದರೆ ಜನನ ಮತ್ತು ಮರಣದ ಸಮಯದಲ್ಲಿ ಸೋಂಕಿನ ಅಪಾಯ ಹೆಚ್ಚಾಗಿರುತ್ತದೆ ಮತ್ತು ಮನಸ್ಸು ಕೇಂದ್ರೀಕೃತವಾಗಿರುವುದಿಲ್ಲ. ಆದ್ದರಿಂದ ಆ ಸಮಯದಲ್ಲಿ ಒಬ್ಬರು ಮಾನಸಿಕವಾಗಿ ಮಾತ್ರ ದೇವರ ಹೆಸರನ್ನು ಜಪಿಸಬೇಕು. ಮೂರ್ತಿಗಳನ್ನು ಮುಟ್ಟಬಾರದು. ಅದು ಅಶುದ್ಧವಾಗಿರುವ ತನಕ ಯಾರೂ ಹೊರಗಿನವರನ್ನು ಮುಟ್ಟಬಾರದು ಅಥವಾ ಯಾರ ಮನೆಯಲ್ಲಿಯೂ ಆಹಾರವನ್ನು ಸೇವಿಸಬಾರದು ಎಂದು ಸುತಾಜಿ ಹೇಳಿದರು. 10 ದಿನಗಳ ನಂತರ ಮನೆ ತೊಳೆಯುವುದು, ಹೊಸ ಬಟ್ಟೆಗಳನ್ನು ಧರಿಸುವುದು ಮತ್ತು ಪಂಚಗವ್ಯ, ಹಸುವಿನ ಹಾಲು, ಮೊಸರು, ತುಪ್ಪ, ಹಸುವಿನ ಸಗಣಿ ಮತ್ತು ಮೂತ್ರ ಸೇವಿಸುವುದರಿಂದ ಶುದ್ಧೀಕರಣ ಸಂಭವಿಸುತ್ತದೆ. ಜೀವನದ ಪರಿವರ್ತನೆಯ ಸಮಯದಲ್ಲಿ ಸಂಯಮವನ್ನು ಅಭ್ಯಾಸಿಸುವುದು ಎಷ್ಟು ಮುಖ್ಯ ಎಂದು ಈ ನಿಯಮ ನಮಗೆ ತಿಳಿಸುತ್ತದೆ. ಈ ಪ್ರತ್ಯೇಕತೆಯು ಸಾಮಾಜಿಕ ಆರೋಗ್ಯ ಮತ್ತು ಮಾನಸಿಕ ಶಾಂತಿ ಎರಡಕ್ಕೂ ವಿನ್ಯಾಸಿಸಲಾದ ಪ್ರಾಚೀನ ವಿಜ್ಞಾನ. ಜೀವನ ಚಕ್ರದ ನಿಯಮಗಳನ್ನು ಗೌರವಿಸಿ. ಕಮೆಂಟ್ಗಳಲ್ಲಿ ಓಂ ನಮೋ ನಾರಾಯಣಾಯ ಎಂದು ಬರೆಯಿರಿ. ಪಾಠ: ಸಂತೋಷ ಮತ್ತು ದುಃಖದ ಸಮಯದಲ್ಲಿ ಸಂಯಮ ಮತ್ತು ಶಿಸ್ತನ್ನು ಕಾಪಾಡಿಕೊಳ್ಳುವುದು ಧರ್ಮದ ನಿಜವಾದ ಅರ್ಥ. ನಾವು 1 ದಿನದ ಕೆಲಸದ ನಂತರ ಮಲಗಿದಾಗ ನಮಗೆ ಕನಸುಗಳಿವೆ. ನೀವು ಎಂದಿಗಾದರೂ ಎಣ್ಣೆ ಹಚ್ಚುವ ಅಥವಾ ಕತ್ತೆಯ ಮೇಲೆ ಸವಾರಿ ಮಾಡಿದ್ದೀರಾ? ಕೆಟ್ಟ ಕನಸುಗಳ ಅರ್ಥಗಳು ಮತ್ತು ಪರಿಹಾರಗಳೇನು? ಮುಂದಿನ ಅಧ್ಯಾಯದಲ್ಲಿ ತಿಳಿ. ಅಧ್ಯಾಯ 86: ದುಸ್ವಪ್ನಗಳು, ಶಾಂತಿ ಮತ್ತು ಶಕುನಗಳು. ಸೂತಜಿ ಈಗ ಕನಸುಗಳ ನಿಗೂಢ ಜಗತ್ತನ್ನು ಅನಾವರಣಗೊಳಿಸಿದರು. ಅವರು ಹೇಳಿದರು, ಓ ಋಷಿಗಳೇ, ಕನಸುಗಳು ಕೇವಲ ಮನಸ್ಸಿನ ಕಲ್ಪನೆಯಲ್ಲ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಬೆಳಿಗ್ಗೆ 4ರ ಸುಮಾರಿಗೆ ಕಾಣುವ ಕನಸುಗಳು ಸಾಮಾನ್ಯವಾಗಿ ನನಸಾಗುತ್ತವೆ. ಯಾರಾದರೂ ಆನೆಯ ಮೇಲೆ ಸವಾರಿ ಮಾಡುವ, ಬಿಳಿ ಹೂವುಗಳನ್ನು ಪಡೆಯುವ ಅಥವಾ ಪರ್ವತದ ತುದಿಯಲ್ಲಿ ಕುಳಿತುಕೊಳ್ಳುವ ಕನಸು ಕಂಡರೆ ಸಂಪತ್ತು ಮತ್ತು ಖ್ಯಾತಿಯು ದಿಗಂತದಲ್ಲಿದೆ. ಕನಸಿನಲ್ಲಿ ಮೊಸರು, ಕನ್ನಡಿ ಅಥವಾ ಹುಡುಗಿಯನ್ನು ನೋಡುವುದು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ. ಆದರೆ ಕೆಲವು ಕನಸುಗಳು ಎಚ್ಚರಿಕೆಗಳನ್ನು ಸಹ ಹೊಂದಿವೆ. ಕನಸಿನಲ್ಲಿ ಎಣ್ಣೆ ಮಸಾಜ್ ಪಡೆಯುವುದು, ಕತ್ತೆ ಅಥವಾ ಒಂಟೆಯ ಮೇಲೆ ಸವಾರಿ ಮಾಡುವುದು, ಕಪ್ಪು ಬಟ್ಟೆ ಧರಿಸಿದ ಮಹಿಳೆಯನ್ನು ನೋಡುವುದು ಅಥವಾ ಒಬ್ಬರ ಸ್ವಂತ ಹಲ್ಲುಗಳು ಉದುರುವುದನ್ನು ನೋಡುವುದು ಇವೆಲ್ಲವೂ ಅಶುಭ ಚಿಹ್ನೆಗಳು ಎಂದು ಸೂತಜಿ ವಿವರಿಸಿದರು. ಅವು ಅನಾರೋಗ್ಯ ಅಥವಾ ತೊಂದರೆಯನ್ನು ಸೂಚಿಸುತ್ತವೆ. ಇದಲ್ಲದೆ ಮನೆಯಿಂದ ಹೊರಡುವಾಗ ಸೀನುವುದು, ಬೆಕ್ಕು ನಿಮ್ಮ ಹಾದಿಯನ್ನು ದಾಟುವುದು, ಎಡದಿಂದ ಬಲಕ್ಕೆ ಅಥವಾ ಒಣಗಿದ ಕಾಲು ನೋಡುವುದು ಸಹ ಕೆಟ್ಟ ಶಕುನಗಳೆಂದು ಪರಿಗಣಿಸಲಾಗುತ್ತದೆ.
ಈ ಸಮಸ್ಯೆಗಳನ್ನು ಹೇಗೆ ತಡೆಯುವುದು ಎಂದು ಸೂದ್ ವಿವರಿಸಿದರು. ನಿಮಗೆ ಕೆಟ್ಟ ಕನಸು ಬಿದ್ದರೆ ಭಯಪಡಬೇಡಿ. ತಕ್ಷಣ ಬೆಳಿಗ್ಗೆ ಎದ್ದೇಳಿ, ಸ್ನಾನ ಮಾಡಿ ಮತ್ತು ವಿಷ್ಣು ಅಥವಾ ಶಿವನ ಹೆಸರನ್ನು ಜಪಿಸಿ. ಮರಕ್ಕೆ ನೀರು ಹಾಕಿ ಗಜೇಂದ್ರ ಮೋಕ್ಷ ಪಠಿಸಿ ಅಥವಾ ಕಪ್ಪು ಎಳ್ಳನ್ನು ದಾನ ಮಾಡಿ. ಕೆಟ್ಟ ಕನಸುಗಳ ಬಗ್ಗೆ ಯಾರಿಗೂ ಹೇಳದಿರುವುದು ಮತ್ತು ಒಳ್ಳೆಯ ಕನಸುಗಳನ್ನು ಸಹ ರಹಸ್ಯವಾಗಿಡುವುದು ಸುಲಭವಾದ ಪರಿಹಾರವಾಗಿದೆ. ಹಸುವಿಗೆ ಬ್ರೆಡ್ ತಿನ್ನಿಸುವುದರಿಂದ ದುಸ್ವಪ್ನಗಳ ಪರಿಣಾಮಗಳು ನಾಶವಾಗುತ್ತವೆ. ದೇವರಲ್ಲಿ ನಂಬಿಕೆ ಇರುವ ವ್ಯಕ್ತಿಗೆ ಗ್ರಹಗಳು ಮತ್ತು ನಕ್ಷತ್ರಗಳು ಸಹ ಹಾನಿ ಮಾಡಲು ಸಾಧ್ಯವಿಲ್ಲ. ಕೆಟ್ಟ ಕನಸುಗಳನ್ನು ನಾಶ ಮಾಡಲು ವಿಷ್ಣುವನ್ನು ಸ್ಮರಿಸಿ, ಚಿಹ್ನೆಗಳು ಎಚ್ಚರಿಸಲು, ಹೆದರಿಸಲು ಅಲ್ಲ. ಪ್ರಾರ್ಥನೆಯು ಪ್ರತಿಯೊಂದು ಬಿಕ್ಕಟ್ಟಿಗೆ ಪ್ರತಿವಿಷವಾಗಿದೆ. ಕುಟುಂಬ ಜೀವನದ ಜವಾಬ್ದಾರಿಗಳು ಪೂರ್ಣಗೊಂಡಿವೆ. ಕೂದಲು ಬೂದು ಬಣ್ಣಕ್ಕೆ ತಿರುಗುತ್ತಿದೆ. ನಾನೀಗ ಏನು ಮಾಡಬೇಕು? ನಾನು ಮನೆಯಲ್ಲಿ ಜಗಳವಾಡುವುದನ್ನು ಮುಂದುವರಿಸಬೇಕೇ ಅಥವಾ ಕಾಡಿಗೆ ಹೋಗುವ ಮಾರ್ಗವನ್ನು ತೆಗೆದುಕೊಳ್ಳಬೇಕೇ? ಮುಂದಿನ ಅಧ್ಯಾಯದಲ್ಲಿ ವಾನಪ್ರಸ್ಥ ಆಶ್ರಮದ ಕಠಿಣ ಮಾರ್ಗವನ್ನು ಆಲಿಸಿ. ಅಧ್ಯಾಯ 87. ವಾನಪ್ರಸ್ಥ ಆಶ್ರಮ ಮತ್ತು ತ್ಯಾಗಕ್ಕೆ ಸಿದ್ಧತೆ. ಸುತಾಜಿ ಜೀವನದ 3ನೇ ಹಂತವನ್ನು ವಿವರಿಸುತ್ತಾರೆ. ಓ ಋಷಿಗಳೇ, ಒಬ್ಬ ಗೃಹಸ್ಥನ ಕೂದಲು ನರೆವಾಗಲು ಪ್ರಾರಂಭಿಸಿದಾಗ, ಅವನ ಮುಖ ಸುಕ್ಕುಗಟ್ಟಿದಾಗ ಮತ್ತು ಅವನ ಮಗನಿಗೂ ಒಬ್ಬ ಮಗ ಅಥವಾ ಮೊಮ್ಮಗ ಇದ್ದಾಗ ಅದು ಮನೆಯಿಂದ ಹೊರಡುವ ಸಮಯ. ಇದನ್ನು ವಾನಪ್ರಸ್ಥ ಆಶ್ರಮ ಎಂದು ಕರೆಯಲಾಗುತ್ತದೆ. ವಾನಪ್ರಸ್ಥ ಎಂದರೆ ಕಾಡಿಗೆ ಹೋಗುವುದು. ಒಬ್ಬ ವ್ಯಕ್ತಿಯು ತನ್ನ ಎಲ್ಲಾ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ತನ್ನ ಪುತ್ರರಿಗೆ ಒಪ್ಪಿಸಿ ತನ್ನ ಹೆಂಡತಿಯೊಂದಿಗೆ ಅಥವಾ ಹಳ್ಳಿಯ ಹೊರಗೆ ಗುಡಿಸಲಿನಲ್ಲಿ ಅಥವಾ ಆಶ್ರಮದಲ್ಲಿ ಒಬ್ಬಂಟಿಯಾಗಿ ವಾಸಿಸಬೇಕು. ಈ ನಿವೃತ್ತಿ ಐಶ್ವರ್ಯಕ್ಕಲ್ಲ ಎಂದು ಸುತಾಜಿ ವಿವರಿಸಿದರು. ವಾನಪ್ರಸ್ಥೆಯು ರುಚಿಕರವಾದ ಮನೆಯಲ್ಲಿ ಬೇಯಿಸಿದ ಆಹಾರವನ್ನು ತ್ಯಾಜಿಸಬೇಕು. ಅವನು ಕಾಡಿನಲ್ಲಿ ಸಿಗುವ ಬೇರುಗಳು, ಹಣ್ಣುಗಳು ಮತ್ತು ಅಕ್ಕಿಯನ್ನು ಸೇವಿಸಬೇಕು. ಅವನು ತನ್ನ ಗಡ್ಡ, ಮೀಸೆ ಅಥವಾ ಉಗುರುಗಳನ್ನು ಕತ್ತರಿಸಬಾರದು. ಪ್ರಾಚೀನ ನಿಯಮ. ದಿನಕ್ಕೆ 3 ಬಾರಿ ಸ್ನಾನ ಮಾಡುವುದು ಮತ್ತು ನೆಲದ ಮೇಲೆ ಮಲಗುವುದು ಅವನ ಕರ್ತವ್ಯ. ಅವನು ಶೀತ, ಶಾಖ ಮತ್ತು ಮಳೆಯನ್ನು ದೂರು ನೀಡದೆ ಸಹಿಸಬೇಕು. ಇದನ್ನು ತಿಕ್ಷಾ ಎಂದು ಕರೆಯಲಾಗುತ್ತದೆ. ವಾನಪ್ರಸ್ಥದ ಉದ್ದೇಶವು ಕ್ರಮೇಣ ಬಾಂಧವ್ಯವನ್ನು ಕಡಿಮೆ ಮಾಡುವುದು. ವೃದ್ಧಾಪ್ಯದವರೆಗೆ ಮನೆಯ ಸೇಫ್ನ ಕೀಲಿಗಳನ್ನು ಬಿಟ್ಟುಕೊಡದ ಮತ್ತು ಪ್ರತಿಯೊಂದು ಕುಟುಂಬದ ವಿಷಯದಲ್ಲೂ ಹಸ್ತಕ್ಷೇಪ ಮಾಡುವ ವ್ಯಕ್ತಿ, ಅವನ ಸ್ವಂತ ನಾಶವನ್ನು ಅವನು ಮಾಡಿಕೊಳ್ಳುತ್ತಾನೆ. ಅವನ ಕುಟುಂಬವು ಅವನನ್ನು ಗೌರವಿಸುವುದಿಲ್ಲ ಅಥವಾ ಅವನು ದೇವರನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ವಾನಪ್ರಸ್ಥದ ಸಾರವೆಂದರೆ ಸಾವಿನ ಸಮಯದಲ್ಲಿ ತನ್ನನ್ನು ತಾನು ಜವಾಬ್ದಾರಿಗಳಿಂದ ಮುಕ್ತಗೊಳಿಸಿಕೊಳ್ಳುವುದು ಮತ್ತು ತನ್ನ ಉಳಿದ ಜೀವನವನ್ನು ದೇವರ ಧ್ಯಾನಕ್ಕೆ ಮೀಸಲಿಡುವುದು. ಇದು ಅಂತಿಮ ಪ್ರಯಾಣಕ್ಕೆ ಸಿದ್ಧತೆಯಾಗಿದೆ. ಅಲ್ಲಿ ಒಬ್ಬ ವ್ಯಕ್ತಿಯು ಏಕಾಂಗಿಯಾಗಿ ಪ್ರಯಾಣಿಸಬೇಕು. ತ್ಯಾಗ ಮತ್ತು ನಿರ್ಲಿಪ್ತತೆಯ ಮನೋಭಾವಕ್ಕೆ ಗೌರವ ಸಲ್ಲಿಸುತ್ತಾ ಕಮೆಂಟ್ಗಳಲ್ಲಿ ಬರೆಯಿರಿ. ಓಂ ವೈರಾಗ್ಯಾಯ ನಮಃ. ಕಲಿಕೆ. ಕಾಲಾಂತರದಲ್ಲಿ ಶಕ್ತಿ ಮತ್ತು ಬಾಂಧವ್ಯವನ್ನು ತ್ಯಾಜಿಸುವುದು ವೃದ್ಧಾಪ್ಯವನ್ನು ಆಹ್ಲಾದಕರ ಮತ್ತು ಗೌರವಾನ್ವಿತವಾಗುತ್ತದೆ. ವಾನಪ್ರಸ್ಥದ ನಂತರದ ಅಂತಿಮ ಹೆಜ್ಜೆ ಸನ್ಯಾಸ. ಪವಿತ್ರ ದಾರವನ್ನು ಮುರಿಯುವುದು, ಕೂದಲಿನ ಗಡ್ಡವನ್ನು ಕತ್ತರಿಸುವುದು, ಲೌಕಿಕ ಬಾಂಧವ್ಯಗಳನ್ನು ತ್ಯಾಜಿಸುವುದು ಮತ್ತು ದೇವರಿಗೆ ತನ್ನನ್ನು ತಾನು ಶರಣಾಗುವುದು ಒಬ್ಬ ಸನ್ಯಾಸಿಯಾಗುತ್ತಾನೆ. ಮೋಕ್ಷಕ್ಕೆ ಈ ಅಂತಿಮ ಜಿಗತ್ತು ಹೇಗಿರುತ್ತದೆ? ಮುಂದಿನ ಅಧ್ಯಾಯದಲ್ಲಿ ಆಲಿಸಿ.